ಹಾಯ್ ಹಲೋ ನಮಸ್ಕಾರ. ಜಗತ್ತಿಗೆ ಸ್ವಾಗತ. ನಾವು ಈ ಲಾಡ್ ಬಜಾರ್ ನೋಡ್ತಾ ಮುಂದೆ ಹೋಗುವ ಆಗ ನಮಗೆ ಸಿಗುತ್ತದೆ ಈ ಚಾರ್ಮಿನಾರ್. ಉರ್ದುವಿನಲ್ಲಿ ಚಾರ್ ಅಂದರೆ 4 ಮತ್ತು ಮಿನಾರ್ ಅಂದರೆ ಗೋಪುರಗಳು ಅಂತ. ಹಾಗೆ ಇದು ಹಳೆಯ ಹೈದರಾಬಾದಿನ ಪ್ರಮುಖ ಮಸೀದಿಯೂ ಹೌದು, ಸ್ಮಾರಕವೂ ಹೌದು. ಶಾಹಿ ರಾಜವಂಶದ 5ನೇ ರಾಜ ಮೊಹಮ್ಮದ್ ಕುಲಿ ಕುತುಬ್ ಶಾ ಇದನ್ನು 1591ರಲ್ಲಿ ಕಟ್ಟಿಸಿದ್ದಾರೆ. ಈ ಮೊದಲು ತೆಲಂಗಾಣದ ರಾಜಧಾನಿ ಗೋಲ್ಕೊಂಡ ಆಗಿತ್ತು. ಮೊಹಮ್ಮದ್ ಕುಲಿ ಕುತುಬ್ ಶಾ ಅವರ ಆಡಳಿತಾವಧಿಯಲ್ಲಿ ನೀರಿನ ಅಭಾವ ಬಹಳಷ್ಟು ತಲೆದೋರಿತ್ತು ಮತ್ತು ಮಹಾಮಾರಿದ ಪ್ಲೇಗ್ ಕೂಡ ಆವರಿಸಿತು. ಹಾಗೆ ಬಹಳಷ್ಟು ಜನರ ಸಾವು ನೋವಿಗೆ ಕಾರಣವಾಯಿತು. ಹಾಗೆ ಅವರು ರಾಜಧಾನಿಯನ್ನು ಸಂಪೂರ್ಣವಾಗಿ ಈ ಹೈದರಾಬಾದಿಗೆ ಸ್ಥಳಾಂತರಗೊಳಿಸಿದರು. ಮತ್ತು ನೀರಿನ ಜರಿ ಅಂತ ಹೇಳ್ಬೋದು. ಮುಸಿ ನದಿಯ ಈ ತೀರದಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ ಅಲ್ಲಾಹ್ ದೇವರಲ್ಲಿ. ಅಂದರೆ ಈ ಪ್ಲೇಗು ರೋಗ ಸಂಪೂರ್ಣವಾಗಿ ನಿವಾರಣೆಯಲ್ಲಿ ನಾನು ಈ ಥರದ ಒಂದು ಚಾರ್ಮಿನಾರನ್ನು ಕಟ್ಟಿಸ್ತೇನೆ ಅಂತ. ಹಾಗೆ ಪ್ಲೇಗ್ ರೋಗ ಎಲ್ಲ ಮಾಯವಾಯಿತು. ಅದಕ್ಕಾಗಿ ಅವರು ಈ ಚಾರ್ಮಿನಾರನ್ನು ಕಟ್ಟಿಸಿದ್ದಾರೆ. ಈ ಹಳೆ ಹೈದರಾಬಾದ್ನಲ್ಲಿರುವ ಚಾರ್ಮಿನಾರನ್ನು ನೋಡಲಿಕ್ಕೋಸ್ಕರ ಲಕ್ಷಾಂತರ ಜನರು ಬರ್ತಾರೆ. ಅದರಲ್ಲಿ ನಮ್ಮ ಭಾರತೀಯರಿಗಾದರೆ 25 ರೂಪಾಯಿ ಪ್ರವೇಶ ಶುಲ್ಕ ಹಾಗೂ ವಿದೇಶಿಯರಿಗಾದರೆ 300 ರೂಪಾಯಿ ಪ್ರವೇಶ ಶುಲ್ಕ. ಗೋಪುರದಲ್ಲಿ ನಿರ್ಮಿಸಲಾದ ಈ ಥರದ ಮೆಟ್ಟಲಿನ ಸಂಖ್ಯೆ ಟೋಟಲ್ ಆಗಿ 154. ಅದರಲ್ಲಿ ಮೇಲು ತನಕ ಪ್ರವೇಶ ಇಲ್ಲ, ಮೊದಲನೇ ಮಾಡಿಗೆ ಮಾತ್ರ ಪ್ರವೇಶ. ಹಾಗೆ ಈ ಥರ ಸ್ವಲ್ಪ ಇಕ್ಕಟ್ಟದ ದಾರಿಯಲ್ಲಿ ಮೇಲೆ ಹೋಗ್ತಾ ಸಾಗಬೇಕು. ಈ ಥರದ ಮೆಟ್ಟಲಿನಲ್ಲಿ ಮೇಲೆ ಸಾಗೋದೇ ಒಂಥರ ವಿಶೇಷ ಅನುಭವ ಕೊಡ್ತದೆ, ಭಾಳ ಖುಷಿ ಕೂಡ ಆಗ್ತದೆ. ಈ ಕಟ್ಟಡದ ಸಂಪೂರ್ಣ ವಿನ್ಯಾಸವನ್ನು ಇಂಡೋ ಆರ್ಯನ್ ಶೈಲಿಯಲ್ಲಿ ಕಟ್ಟಲಾಗಿದೆ. ಹಾಗೂ ಪರ್ಷಿಯಾದಿಂದ ಬಂದ ವಿನ್ಯಾಸಗಾರನ ಉಸ್ತುವಾರಿಯಲ್ಲಿ ಈ ಕಟ್ಟಡದ ನಿರ್ಮಾಣ ಆಯಿತು ಅಂತ ಉಲ್ಲೇಖ ಇದೆ. ಇದರ ಮೇಲಿನ ಮಹಡಿಯಲ್ಲಿ ನೋಡೋದಾದರೆ ವಿಶಾಲವಾದ ಮಸೀದಿ ಕೂಡ ಕಾಣಸಿಗ್ತದೆ. ಈ ಗೋಪುರದ ಎತ್ತರ 184 ಫೀಟ್ ಹಾಗೂ ಪ್ರತಿ ಬದಿಯ ಉದ್ದ 65 ಫೀಟ್. ನಾವು ನಿಂತ ಈ ಮಹಡಿಯಿಂದ ಹೈದರಾಬಾದಿನ 4 ಬದಿಯಲ್ಲಿರುವ ವಿಶಾಲವಾದ ಈ ವ್ಯಾಪಾರ ಕೇಂದ್ರ ನೋಡ್ಬೋದು. ಇದು ಲಾಡ್ ಬಜಾರ್ ಹಾಗೂ ಚೂಡಿ ಬಜಾರ್ ಎರಡು ಒಂದೇ ಕೂಡ. ಇಲ್ಲಿ ವಿಶೇಷ ರೀತಿಯ ಬಟ್ಟೆಗಳಿರ್ಬೋದು, ಬಳೆಗಳಿರ್ಬೋದು, ಅಥವಾ ಮುತ್ತುಗಳು ಮತ್ತು ಜ್ಯುವೆಲ್ಲರ್ಸ್ ಅಂಥದ್ದೆಲ್ಲ ಭಾಳಷ್ಟು ಸಿಗ್ತದೆ. ಈ ಕಟ್ಟಡದ ಬಗ್ಗೆ ಹೇಳೋದಾದರೆ ಕಟ್ಟಡದ ತಳಪಾಯ ಒಂದೇ 30 ಫೀಟ್ನಷ್ಟಿದೆ. ಈ ಕಟ್ಟಡ ಕಲ್ಲು, ಸುಣ್ಣ, ಗಾರೆ ಮತ್ತು ಮಾರ್ಬಲ್ ಪುಡಿ ಇದರಿಂದ ಕಟ್ಟಲ್ಪಟ್ಟಿದೆ. ಆ ಕಾಲದಲ್ಲಿ ಈ ಕಟ್ಟಡದ ನಿರ್ಮಾಣಕ್ಕೆ ತಗಲಿದ ವೆಚ್ಚ 9 ಲಕ್ಷ ರೂಪಾಯಿಗಳು. 1670ರಲ್ಲಿ ಇದರ ಒಂದು ಗೋಪುರಕ್ಕೆ ಸಿಡಿಲು ಬಡಿತದೆ. ಅದರಿಂದ ಭಾಳಷ್ಟು ಹಾನಿ ಆಗ್ತದೆ. ಹಾಗೆ ಅದನ್ನು ಕೆಲವೇ ದಿವಸಗಳಲ್ಲಿ ರಿಪೇರಿ ಮಾಡಲಾಯಿತು. ಅದಕ್ಕೆ ತಗಲಿದ ವೆಚ್ಚ ಕೇವಲ 60,000 ರೂಪಾಯಿಗಳು. ಗೋಲ್ಕೊಂಡದಿಂದ ಈ ಚಾರ್ಮಿನಾರ್ನ ಅಡಿಭಾಗಕ್ಕೆ ಸುರಂಗ ಮಾರ್ಗ ಇದೆ ಅಂತ ನಂಬಲಾಗಿದೆ. ಆದರೆ ಯಾವುದೇ ಅದಕ್ಕೆ ಕುರುಹುಗಳು ಕಾಣ್ತಾ ಇಲ್ಲ. ಈ ಚಾರ್ಮಿನಾರ್ ವಿಮಾನ ನಿಲ್ದಾಣದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ರೈಲು ನಿಲ್ದಾಣದಿಂದ 5 ಕಿಲೋಮೀಟರ್ ದೂರ ಮತ್ತು ಬಸ್ ನಿಲ್ದಾಣದಿಂದ ಕೆಲವೇ ಮೀಟರ್ಗಳಷ್ಟು ದೂರದಲ್ಲಿದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಶೇರ್ ಮಾಡಿ. ಬಾಯ್.